ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9ಗೆ ಸ್ವಾಗತ. ದಾಡಗಿ ಗ್ರಾಮದಲ್ಲಿ ಟೋಕರೆ ಕೋಳಿ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ಮನವಿ. ಭಾಲ್ಕಿ ಫೆಬ್ರವರಿ 1. ಭಾಲ್ಕಿ ತಾಲೂಕಿನ ದಾಡಗಿ ಗ್ರಾಮದ ಟೋಕರೆ ಕೋಳಿ ಸಮಾಜದ ಮುಖಂಡರು ಮತ್ತು ಯುವಕರು ಇಂದು ಭಾಲ್ಕಿ ತಹಸೀಲ್ದಾರ್ ಮಲ್ಲಿಕಾರ್ಜುನ ವಡ್ಡನಕೆರೆ ಅವರನ್ನು ಭೇಟಿಯಾಗಿ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಸರ್ಕಾರಿ ಜಾಗವನ್ನು ಕಾನೂನು ಪ್ರಕಾರ ಮೀಸಲಿಡುವಂತೆ ಮನವಿ ಸಲ್ಲಿಸಿದರು. ದಾಡಗಿ ಗ್ರಾಮದಲ್ಲಿ ಟೋಕರೆ ಕೋಳಿ ಸಮಾಜದ ಸುಮಾರು 100 ರಿಂದ 150 ಮನೆಗಳಿದ್ದು, ಈ ಸಮುದಾಯದ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗಾಗಿ ಪ್ರತ್ಯೇಕ ಸ್ಥಳದ ಕೊರತೆ ಎದುರಾಗುತ್ತಿದೆ. ಯಾವುದೇ ಸಾಮೂಹಿಕ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳು ನಡೆಸಲು ಸೂಕ್ತ ಜಾಗ ಇಲ್ಲದ ಕಾರಣ ಸಮಾಜದ ಸದಸ್ಯರು ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ಗ್ರಾಮದ ಶ್ರೀ ಮಹರ್ಷಿ ವಾಲ್ಮೀಕಿ ಮಂದಿರದ ಹತ್ತಿರ 40 ಅಳತೆಯ ಸರ್ಕಾರಿ ಖಾಲಿ ಜಾಗವಿದ್ದು, ಈ ಜಾಗವನ್ನು ಗ್ರಾಮ ಪಂಚಾಯತ್ ವತಿಯಿಂದ ಟೋಕರೆ ಕೋಳಿ ಸಮಾಜಕ್ಕೆ ನೀಡಲು ಅನುವು ಮಾಡಿಕೊಡಬೇಕು ಎಂಬುದು ಮನವಿಯ ಪ್ರಮುಖ ಬೇಡಿಕೆಯಾಗಿದೆ. ಈ ಜಾಗವನ್ನು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಬಳಸಿಕೊಂಡರೆ ಸಮಾಜದ ಎಲ್ಲ ಸದಸ್ಯರು ಇದರಿಂದ ಪ್ರಯೋಜನ ಪಡೆಯಲಿದ್ದಾರೆ. ಸಮಾಜದ ಮುಖಂಡರ ಮನವಿ. ಈ ಬಗ್ಗೆ ಇಂದು ಟೋಕರೆ ಕೋಳಿ ಸಮಾಜದ ಪ್ರಮುಖರು ಹಾಗೂ ಯುವಕರು ತಹಸೀಲ್ದಾರ್ ಅವರನ್ನು ಭೇಟಿಯಾಗಿ ತಮ್ಮ ನಿರೀಕ್ಷೆಗಳನ್ನು ವಿವರಿಸಿದರು. ಸಮಾಜದ ಕಲ್ಯಾಣಕ್ಕಾಗಿ ಹಾಗೂ ಜನರ ಸಹಕಾರವನ್ನು ಹೆಚ್ಚಿಸಲು ಸಮುದಾಯ ಭವನ ಅಗತ್ಯವಿದೆ ಎಂದು ಅವರು ತಿಳಿಸಿದರು. ಈ ಮನವಿಗೆ ಸೂಕ್ತ ಸ್ಪಂದನೆ ನೀಡುವಂತೆ ಹಾಗೂ ಕಾನೂನುಬದ್ಧವಾಗಿ ಜಾಗವನ್ನು ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳುವಂತೆ ಅವರು ಕೋರಿದರು. ಈ ಮನವಿಯನ್ನು ಗಮನದಲ್ಲಿಟ್ಟುಕೊಂಡು ಆಲಿಸಿದ ತಹಸೀಲ್ದಾರ್ ಮಲ್ಲಿಕಾರ್ಜುನ ವಡ್ಡನಕೆರೆ ಸಂಬಂಧಿತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಜಾಗದ ಮಾಲೀಕತ್ವ ಹಾಗೂ ಹಕ್ಕುಗಳ ಪರಿಶೀಲನೆ ನಡೆಸಿ ಸಾಧ್ಯವಾದಷ್ಟು ಬೇಗ ಅಗತ್ಯ ಕ್ರಮ ಕೈಗೊಳ್ಳಲು ಭರವಸೆ ನೀಡಿದರು. ಈ ಮನವಿಗೆ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದರೆ ದಾಡಗಿ ಗ್ರಾಮದ ಟೋಕರೆ ಕೋಳಿ ಸಮಾಜದ ಜನತೆಗೆ ಬಹುದಿನಗಳ ಕನಸು ನನಸು ಆಗಲಿದೆ. ಭವಿಷ್ಯದಲ್ಲಿ ಈ ಸಮುದಾಯ ಭವನವು ಸಮಾಜದ ಜನತೆಗೆ ಒಂದು ಕೇಂದ್ರ ಬಿಂದುವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ ಸೌಲಭ್ಯ ಒದಗಿಸುವಂತೆ ಮಾಡಲಿದೆ. ಈ ಸಂದರ್ಭದಲ್ಲಿ ಮಹದೇವ್ ಕಂದಗೋಳೆ, ಲಕ್ಷ್ಮಣ್ ವಾಡೆ, ಸದಾಶಿವ್ ಸುಣಗಾರ, ವಿಶ್ವನಾಥ್ ಬೆಳಕಟ್ಟೆ, ಸಂಗಮೇಶ್ ಅಂಬಿಗರ್, ಶರಣಪ್ಪ ಮದ್ನೂರೆ, ಬಲಿರಾಮ್, ರಾಜಶೇಖರ್ ಸೆಕೆಪುರೆ, ಜಿತೇಂದ್ರ ವಾಡೆ, ಶಿವಾನಂದ್ ವಾಡೆ, ಲೋಕೇಶ್ ತೊಗಲೂರೆ, ಸಂಜು ಕುಮಾರ್ ತೊಗಲೂರೆ, ರೇವಣಸಿದ್ಧ ಮದ್ನೋರೆ, ಅನಂತ್ ಕಾಮಣ್ಣ, ಜಯರಾಜ್ ಕಾಮಣ್ಣ, ಅನಂತ್ ವಾಡೆ, ನಾಗೇಶ್ ತೊಗಲೂರೆ, ಕಿರಣವಾಡೆ, ಲಾಲಪ್ಪ ಕಂದಗೋಳೆ, ವಿಠ್ಠಲ್ ಕಂದಗೋಳೆ, ಅಶೋಕ ಕಂದಗೋಳೆ, ಉಮೇಶ್ ಭೂಯಾರ, ಜಗದೇಶ್ ವಾಡ, ನಾಗನಾಥ ವಾಡೆ, ರಘುನಾಥ್ ವಾಡೆ, ದಶರಥ ಅಂಬಿಗರ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತಿ ಇದ್ದರು. ಧನ್ಯವಾದಗಳು. ವರದಿಗಾರರಾದ ಸಂತೋಷ್ ನಟೇಕರ್. ಸರ್ಕಾರಿ ಖಾಲಿ ಜಾಗ ಇದೆ. ನಮ್ಮ ಗ್ರಾಮದಲ್ಲಿ ಸುಮಾರು 100 ರಿಂದ 150 ಮನೆಗಳಿವೆ. ನಮ್ಮ ಸಮಾಜದ ಮನೆಗಳಿವೆ. ಯಾವುದೇ ಕಾರ್ಯಕ್ರಮಗಳು ಮತ್ತು ಸಮಾರಂಭಗಳು ಮಾಡಲು ಸ್ಥಳಾವಕಾಶದ ಕೊರತೆ ಇದೆ. ಆದ್ದರಿಂದ ಮಾನ್ಯರು ಸದರಿ ಜಾಗ ಕಾನೂನು ಪ್ರಕಾರ ಗ್ರಾಮ ಪಂಚಾಯತ್ ವತಿಯಿಂದ ಟೋಕರೆ ಕೋಳಿ ಸಮಾಜಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಿಕೊಡಲು ಅನುವು ಮಾಡಿಕೊಡಲು ವಿನಂತಿ ಇರುತ್ತದೆ ಅಂತ ಇವತ್ತು ನಾವು ಮನವಿ ಪತ್ರ ಅಂತಂದ್ರೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಕೊಡ್ತಾ ಇದ್ದೀವಿ. ಸಾಹೇಬರು ಏನಂತಂದ್ರೆ ಆದಷ್ಟು ಶೀಘ್ರದಲ್ಲಿ ಕಾನೂನು ಪ್ರಕಾರ ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕಂತ ಸಾಹೇಬರು ನಾವು ಕೋರಿಕೊಳ್ತೀವಿ. ದಾಡಗಿ ಗ್ರಾಮದ ಯುವ ಹೇಳಿದಂತೆ 40x40 ಸರ್ಕಾರಿ ಜಾಗ ಕೇಳಿದಿರಿ. ಸರ್ಕಾರದ ಸರ್ಕಾರದ ನಿಯಮಾನುಸಾರ ನಾವು ಪರಿಶೀಲಿಸಿ ಏನಂಬುದನ್ನು ತಮ್ಮ ಈ ಅರ್ಜಿಯೊಂದಿಗೆ ಇದು ಕೊಟ್ಟಿದ್ದೀವಿ. ಮಹರ್ಷಿ ವಾಲ್ಮೀಕಿ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಅಂಬಿಗರ ಚೌಡಯ್ಯವರಿಗೆ, ಅಂಬಿಗರ ಚೌಡಯ್ಯವರಿಗೆ. ಓಕೆ, ಎಲ್ಲರೂ ಆರಾಮಾಗಿ ರಾತ್ರಿ ಎಲ್ಲ ನಮ್ಮ ದಾಡಿ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ವಾಸವಿದ್ದು ನಮ್ಮ ಸಮಾಜ ಟೋಕರೆ ಕೋಳಿ ಸಮಾಜದವರು ನಮ್ಮ ದಾಡಿಗೆಯಲ್ಲಿ ನಮ್ಮ ಸಮಾಜದವರು 100 ರಿಂದ 150 ಮನೆಗಳಿದ್ದೇವೆ. ಆದ ಕಾರಣ ನಮ್ಮ ಸಮಾಜದಲ್ಲಿ ಏನೋ ಸಣ್ಣ ಪುಟ್ಟ ಫಂಕ್ಷನ್ ಆಗಲಿ, ಯಾವುದೋ ಸಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಮದುವೆ ಆಗಲಿ, ನಮ್ಮ ಸಮಾಜದಲ್ಲಿ ಕೂಡಕ್ಕೆ ಸ್ಥಳಾವಕಾಶ ಮಾಡಿಕೊಡ್ತಾ ಮೇಲೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದೇವೆ. ಆದ ಕಾರಣ ತಾವು ಬೇಗನೆ ನಮ್ಮ ಸಮಸ್ಯೆಗಳಿಗಾಗಿ ಜಾಗವನ್ನು, ಒಂದು ಗೌರ್ಮೆಂಟ್ ಜಾಗ ಇದೆ, ಸ್ವಲ್ಪ ಬೇಗನೆ ಆ ಜಾಗವನ್ನು ಸ್ವಲ್ಪ ಸರ್ವೆ ಮಾಡಿ ಜಾಗವನ್ನು ಮಂಜೂರು ಮಾಡಿಕೊಡ್ತಾ ಮೇಲೆ ವಿನಂತಿ ಕೊಡುತ್ತೇನೆ. ಆದ್ದರಿಂದ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ತಾವು ಕೂಡ ನಮ್ಮ ಜಾಗವನ್ನು ಸ್ವಲ್ಪ ಬೇಗನೆ ಸರ್ವೆ ಮಾಡಿಕೊಟ್ಟು ಮಂಜೂರು ಮಾಡಿಕೊಡ್ತಾ ವಿನಂತಿ ಕೊಡ್ತೇನೆ. ಇಂದು ದಿನಾಂಕ 1/2/2025 ಭಾಲ್ಕಿ ತಹಸೀಲ್ ಕಚೇರಿಯಲ್ಲಿ
ದಾಡಗಿ ಗ್ರಾಮದಲ್ಲಿ ಟೋಕರಾ ಕೋಳಿ ಸಮಾಜದವರಿಗೆ ಒಂದು ಸಮುದಾಯ ಭವನ ಇಲ್ಲ. ಅಲ್ಲಿ ಸುಮಾರು 100ರಿಂದ 150 ಮನೆಗಳಿದ್ದು ಇಲ್ಲಿವರೆಗೆ ಅವರಿಗೆ ತಂದ್ರೆ ಏನೋ ಒಂದು ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳು, ಇತರೆ ಒಂದು ಕಾರ್ಯಕ್ರಮಗಳನ್ನು ಮಾಡ್ಬೇಕಂತಂದ್ರೆ ಅಲ್ಲಿ ಜಾಗದ ಸ್ಥಳಾವಕಾಶ ಇರಲಾರ್ದ ಕಾರಣ ಅಲ್ಲಿಂದ ಯುವಕ ಮಂಡಳಿಗಳು ಮತ್ತು ಮುಖಂಡರು ಎಲ್ಲರೂ ಬಂದಿದ್ದರು. ಅವರು ಅಂತಂದ್ರೆ ಎಲ್ಲರೂ ಸೇರಿ ನಾವು ಇವತ್ತು ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಆದಷ್ಟು ಮಟ್ಟಿಗೆ ತಹಸೀಲ್ದಾರ್ ಸಾಹೇಬರು ಶೀಘ್ರದಲ್ಲಿ ಅಲ್ಲಿ ಇದ್ದಕ್ಕಂಥ ಒಂದು ಸರ್ವೆ ನಂಬರ್ ಆಗಲಿ ಅಥವಾ ಗೌಟಾನ್ ಜಮೀನಾಗಲಿ, ಅದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಿರಲಿ ಅಥವಾ ಸರ್ವೆ ನಂಬರ್ ಇರಲಿ, ಅದಕ್ಕೆ ನಾವು ಅಂತಂದ್ರೆ ಕಾನೂನಿನ ಪ್ರಕಾರ ಅವರು ಕ್ರಮ ಕೈಗೊಂಡು ಅಲ್ಲಿಂದ ಒಂದು ಟೋಕರಿ ಕೋಳಿ ಒಂದು ಸಮುದಾಯಕ್ಕೆ, ಒಂದು ಚಿಕ್ಕ ಸಮುದಾಯಕ್ಕೆ ಅಂತಂದ್ರೆ ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕಂತ ನಾನು ತಾಲೂಕಾ ಆಡಳಿತ ನಾನು ಅಂತಂದ್ರೆ ನಮ್ಮ ಸಮಾಜ ವತಿಯಿಂದ ಕಳ್ಕಳಿ ಮಾಡ್ತೀನಿ. ಅಲ್ಲದೆ ಈ ಕೆಲವು ಹಳ್ಳಿಗಳಲ್ಲಿ, ಬಾಲ್ಕಿ ತಾಲೂಕಿನ ಸಾಕಷ್ಟು ಹಳ್ಳಿಗಳಲ್ಲಿ ಈ ಒಂದು ಟೋಕರಿ ಕೋಳಿ ಸಮಾಜಕ್ಕೆ ಸಮುದಾಯ ಭವನಗಳು ಇಲ್ಲ. ಅವ್ರು ಏನು ಮಾಡ್ತಾರೆ, ಬೇರೆ ಎಲ್ಲರಿಗಿದೆ ನಮಗೆ ಇಲ್ಲ ಅಂದು ಮತ್ತು ಮುಂದೆ ಹಿರಿತ ಅನಧಿಕೃತವಾಗಿ ಅವು ಮಾಡ್ದಂತಂದ್ರೆ ಮುಂದೆ ಅಂತಂದ್ರೆ ಕಾನೂನು ಎಲ್ಲ ತಪ್ಪಾಯ್ತು. ಅದಕ್ಕಿಂತ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಪಿ ಡಿ ಅವರು ಆಗಲಿ, ಅಲ್ಲಿಂದ ಅಧ್ಯಕ್ಷರು, ಇವು ಎಲ್ಲ ಸಮುದಾಯ ಭವನದ ಕಡೆಯಿಂದ ಇವ್ರು ಏನು ಮನವಿ ಪತ್ರ ಕೊಡ್ತಾರೆ, ಅವರ ಒಂದು ಅರ್ಜಿಗೆ ಒಂದು ಮನವಿ ಮಾಡಿ ಸ್ಪಂದಿಸಿ ಅವರು ತಾಲೂಕಾ ಆಡಳಿತ ಅಧಿಕಾರಿಯವರಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಗಮನಕ್ಕೆ ತಂದು ಎಲ್ಲೆಲ್ಲಿ ಜಾಗ ಖಾಲಿಯವ ಅಲ್ಲೆಲ್ಲಿ ಏನಂತಂದ್ರೆ ಈ ಒಂದು ಸಮಾಜಕ್ಕೆ ಅನ್ನೋದ ಸಮುದಾಯ ಭವನ ಕಟ್ಲಾಕ ಒಂದು ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೇದಿರ್ತದೆ ಅಂತ ನಾ ಏನಂತಂದ್ರೆ ಈ ಒಂದು ಸಮಾಜನ ತಾಲೂಕು ಆಡಳಿತಕ್ಕೆ ನಾನು ಹೇಳ್ತೀನಿ. ಈ ನಮ್ಮ ಇಡೀ ಜಿಲ್ಲೆಯಲ್ಲಿ ಸಮುದಾಯ ಬಹಳಷ್ಟು ಸಂಖ್ಯೆಯಲ್ಲಿ ಇದೆ. ಜಿಲ್ಲೆಯ ಉಸ್ತುವಾರಿಗೂ ಇಲ್ಲ, ಕೊನೆಗೆ ತಂದಿದ್ದೆವು ನಾವು ಸಾಹೇಬ್ರಿಗೆ ಮೇಲೆ ತಂದಿದ್ದೆವು. ಬಾಲ್ಕಿ ಇಡೀ ಒಂದು ಬಾಲ್ಕಿ ತಾಲೂಕಾ ಮಟ್ಟದಾಗೆ ಎಲ್ಲ ಹಳ್ಳಿಗಳಿಂದ ಬಾಲ್ಕಿ ತಾಲೂಕಿಗೆ ಜನ ಬಾಲ್ಕಿಗೆ ಬರ್ತಾರ. ಬಂದು ಇಲ್ಲಿ ಏನೋ ಒಂದು ತಾಲೂಕಾ ಮಟ್ಟದ ಕಾರ್ಯಕ್ರಮ ಇರಲಿ, ಒಂದು ಟೋಕರಿ ಕೋಳಿ ಸಮುದಾಯ ಒಂದು ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಇದ್ದರ ಇಲ್ಲ ಸ್ಥಳಾವಕಾಶ ಇಲ್ಲ ಅಂತ ಸಾಕಷ್ಟು ಸಲ ನಾವು ನಮ್ಮ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಮತ್ತು ಈ ತಿತ್ಲಾಗ ನಮ್ಮ MP ನಮ್ಮ ಸಂಸದರಾದ ಬೀದರ್ ಜಿಲ್ಲೆ ಸಂಸದರಾದ ನಮ್ಮ ಸಾಗರ ಸಾಹೇಬರಿಗೆ ಅವ್ರದ್ದು ಗಮನಕ್ಕೆ ತಂದಿದ್ದೀವಿ. ಈಗ ಅವರು ಆಶ್ವಾಸನೆ ಕೊಟ್ಟರೆ ಸಾಹೇಬರು ಶೀಘ್ರದಲ್ಲಿ ಅಂತಂದ್ರೆ ಬಾಲ್ಕಿ ಒಂದು ಪಟ್ಟಣದಾಗ ಒಂದು ಸಮುದಾಯ ಭವನ ಸಲುವಾಗಿ ನಮ್ಮ ಸಮುದಾಯಕ್ಕೆ ಒಂದು ಜಾಗ ಏನಾದ ಮಾಡಿಕೊಡ್ತಾರೆ ಅಂತ ಒಪ್ಕೊಂಡ್ರೆ, ಆದಷ್ಟು ಮಟ್ಟಿಗೆ ಇಲ್ಲಿ ಸರ್ಕಾರಿ ಜಾಗ ಇಲ್ಲಂತ ಒಂದು ಮಾಹಿತಿ ಇದೆ. ಆದಷ್ಟು ಮಟ್ಟಿಗೆ ತಹಸೀಲ್ದಾರ್ ಸಾಹೇಬರು ಆಗಲಿ ಮತ್ತು ಮುಖ್ಯಾಧಿಕಾರಿಗಳು ಈ ಬಗ್ಗೆದಾಗ ಒಂದು ಎಲ್ಲಿ ಖಾಲಿ ಜಾಗ ಇತ್ತಂದ್ರೆ ಒಂದು ಸಹಾಯ ನಮ್ಮ ಸಮುದಾಯಕ್ಕೆ ಅನ್ನೋದ ಕಟ್ಲಕ್ಕ ಸಹಾಯ ಮಾಡ್ತಾರೆ ಅಂತ ನಂಗೆ ಸಾಹೇಬ್ರ ಮೇಲೆ ಭವಿಷ್ಯ ಅದ, ಅವ್ರು ಮಾಡಿಕೊಡ್ತಾರೆ. ಅದಲ್ಲದೆ ಹಳ್ಳಿಯಲ್ಲಿ ಕೂಡ ಸಮುದಾಯ ಭವನಗಳು ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ಯಾರಿಗಾರಿಗೆ ಬೇಡಿಕೆ ಅವ ಅವರಿಗೆ ಏನಂತಂದ್ರೆ ಮುಂದಿನ ಸಮಯದಾಗ ನಾವೆಲ್ಲ ಸಾಹೇಬರಿಗೆ ಏನಂತಂದ್ರೆ ಶಿಫಾರಸು ಮಾಡಿ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ತೀವಿ.